ಅಮ್ಮಿ ಅಮ್ಮಿ ನೀಲಿ ಉಂಡೇನಮ್ಮಿ? ಉಂಡೆ ಕಣೋ ರಂಗ. ನೀನು ಉಂಡ? ನಾನು ಇವಾಗಿನ ಊಟ ಮಾಡಿ ಹಿಂಗೆ ಹೊರಗೆ ಬಂದೆ ಇವಾಗಿನ. ಎಲ್ಲಿಗೆ ಹೋಗ್ತಾ ಇದೀಯಾ? ಎಲ್ಗೆ ಹೋಗೋಣಮ್ಮಿ, ನೀನಂತೂ ಕಾಲೇಜ್ಗೆ ಹೋಗ್ತೀಯಾ, ನಾನು ಎಲ್ಲ ಬಿಟ್ಬಿಟ್ಟು ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಕೂಲಿ ಹೋಗ್ತೀನಿ. ಯಾರಿಗ ನಾನು ಸಿಮೆಂಟ್ ಕಲ್ಸೋಕ್ಕೂ ಮತ್ತು ಹೊಲ್ದಾಗ ಯಾರ್ತನ ಬದುಕಿದ್ರೆ ಹೊಲ್ದಾಗ ಬದುಕಿಗೂ ಅದಕ್ಕೆಲ್ಲ ಹೋಗ್ತೀನಿ. ನೀನು ಕಾಲೇಜ್ಗೆ ಹೋಗ್ತೀಯಲ್ಲೇ? ನೋಡಮ್ಮ, ನಾವಿಬ್ರು ಒಂದೇ ಕ್ಲಾಸ್ಮೇಟ್ ಆದ್ರೂ ನೀನು ಇನ್ನೂ ಓದ್ತೀಯ, ನಾನು ಇನ್ನೂ ಕೂಲಿ ಕೆಲ್ಸಕ್ಕೆ ಹೋಗ್ತೀನಿ. ನೀನು ಓದಬೇಕಾಗಿತ್ತು. ನಾನು ಓದ್ತೀನಿ ಅಂತೇಳಿ ನೀನು ಕಾಲೇಜ್ಗೆ ಹೋಗೋಣ? ನನಗೂ ಓದ್ಬೇಕಂಬೋದು ಆಸೆ, ಕಾಲೇಜ್ಗೆ ಹೋಗ್ಬೇಕಾಗಿತ್ತು, ನಾನು ಕಾಲೇಜ್ ಮೆಟ್ಲು ಹತ್ಬೇಕಾಗಿತ್ತು ಅಂತ ನನಗೂ ಆಸೆ. ಏನು ಮಾಡ್ತೀಯ, ನನಗೆ ನಮ್ಮ ಅಕ್ಕಯ್ಯ ಕಳಿಸ್ಲಿಲ್ಲ. ನಮ್ಮ ಅಕ್ಕಯ್ಯ ಬೇಡ ಅಂದ್ಲು ಕಾಲೇಜ್ಗೆ. ಏನೋ ಬೇಡ ಕಣ, ಕೂಲಿ ಹೋಗೋ, ಸುಮ್ಮನೆ ಕೂಲಿ ಹೋದ್ರೆ ಚೆನ್ನಾಗಿ ದುಡಿತೀಯ ಅಂತ ಅಂದ್ಲು. ಅದಕ್ಕೆ ನಾನು ಕೂಲಿ ಹೋಗಕ್ಕೆ ನಿಂತ್ಕೊಂಡೆ. ನಿನ್ನೇನು ಕೆಲಸ ತಗೊಂಬಲ್ಕಣ ಅಂತ ಅಂದ್ಲು ನಮ್ಮ ಅಕ್ಕಯ್ಯ. ಮತ್ತೆ ಏನೋ ಹೇಳುತ್ತಪ್ಪ, ನೀನು ಹೋಗ್ಬೇಕಪ್ಪ. ಇಲ್ಲ ನಾನು ಹೋಗ್ತೀನಿ, ನಾನು ಚೆನ್ನಾಗಿ ಓದ್ತೀನಿ, ಹೋಗಿ ನಾನು ಗೌರ್ಮೆಂಟ್ ಕೆಲಸ ತಾಂತೀನಿ ಅಂತ ಹೇಳಿ ತಗೊಂಡಿದ್ರೆ ಬಿಡು ಹೋಗ್ಲಿ, ಏನು ಮಾಡೋಕ್ಕಾಗಲ್ಲ. ಇವಾಗ ನಂದು ಇನ್ನೊಂದು ವರ್ಷ ಮುಗಿತೈತಿ. ರಂಗಯ್ಯ ಎಲ್ಗೆ ಹೋಗಿದ್ದ? ಎಲ್ಗೂ ಹೋಗಿರಲಿಲ್ಲ, ರಾಮೇಶಣ್ಣ ಇರು ಅಲ್ಲಿ ಮನೆ ಕಟ್ತಾ ಇದ್ದಾರಲ್ಲ, ಅದು ಸಿಮೆಂಟ್ ಕೊಡೋಕ್ಕೆ, ಸಿಮೆಂಟ್ ಕಲ್ಸೋಕ್ಕೆ ಹೇಳಿದ್ರೆ ಅದಕ್ಕೆ ಕೇಳ್ಕೊಂಬರೋಣ, ಎದ್ದೇಸ್ಕೆಲೆನ ಏನು ಉಂಡ್ಗಿಂಡ ಅಂತ ಕೇಳ್ಕೊಂಬರೋಣ ಅಂತ ಹೋಗಿದ್ನ. ಅದಕ್ಕೆ ಉಂಡ್ಗಿಂಡು ಬಾರಪ್ಪ, ಎದ್ದೇಸ್ಕೆಲೆ ಅವ್ರು ಬರೋಲ್ಲಂತೆ ಬೇಲ್ದಾರರು ಅಂತಂದರು. ಅದಕ್ಕೇನೆ ಉಂಡ್ಗಿಂಡು ಹೋಗೋಣ ಅಂತ ಬಂದೆ. ಏನಪ್ಪ ಏನೋ ಮಾತಾಡ್ತಾ ಇದ್ದಾನಲ್ಲ ಲಸ್ಮಕ್ಕ ನಿನ್ನ ಮಗಳತಾಗೆ. ನಾನು ಕಾಲೇಜ್ಗೆ ಹೋಗ್ಬೇಕಾಯ್ತು, ಕಾಲೇಜ್ ಮೆಟ್ಲು ಹತ್ಬೇಕಾಯ್ತು ಅಂತ ಮಾತಾಡ್ತಾ ಇದ್ದಾನೆ. ಅಲ್ಲ ಬ್ರೋಕರ್ಗೆ ಹೇಳಿದ್ವಿ ಕಣ ಹೆಣ್ಣು ಹುಡ್ಕಕ್ಕೆ. ರಂಗಯ್ಯ ಆಗಂಗ ಸುಮ್ಮನೆ. ಆಗ್ತೀನಿ ಲಸ್ಮಕ್ಕಯ್ಯ, ಆಗ್ತೀನಿ. ನೀವು ಹುಡುಗಿನ ತೋರಿಸಿರೆ ಆಗ್ತೀನಿ ನಾನು ಮದುವೆನ. ಆಗ್ಬೇಕು. ನಿನ್ನ ಮದುವೆ ಆಗಿ ನಿಮ್ಮ ಅಕ್ಕನ ಹಾರ ಕೇಳಿಬೇಕು. ಮದುವೆ ಆಗ್ಬೇಕಣಪ್ಪ. ನಿನ್ನ ಮದುವೆ ಆದ್ರೇನೇನಿ ಮದುವೆ ಆಗಿ ಚೆನ್ನಾಗೆ ಇರೋದು ನೋಡು. ನೀನು ಆಸ್ತಿ ಐತಿ, ಅಡಿಕೆ ತೋಟ ಐತಿ, ತೆಂಗಿನ ತೋಟ ಐತೆ, 15-20 ಎಕರೆ ಹೊಲ ಇಕ್ಕೊಂಡು ಯಾಕೆ ನೀನು ಅವಳು ಮದುವೆ ಆಗ್ದಂಗೆ ಹಿಂಗೆ ಇರ್ತಿ? ಅವಳೇನೇನು ಮಾಡಲ್ಲ, ಆ ಪಿಳ್ಳೆನೂ ಆಗಲ್ಲ ಅಂಬುತ್ತ ಅದು. ಪೊಚ್ಚಿ ಇಲ್ಲ ನನ್ನ ಪೆದ್ದ ಮಾಮನ ಮದುವೆ ಆಗಲ್ಲ ಅಂಬುತ್ತಿ. ಪೆದ್ದ ಆಗಲ್ಲ ಅಂತಾಳೆ ಅವಳು. ನೀವೇ ನೋಡ್ರಿ ಲಸ್ಮಕ್ಕಯ್ಯ, ನಮ್ಮ ಅಕ್ಕಗೆ ಹೇಳ್ಬೇಡ್ರಿ. ಮತ್ತೆ ಸೊಪ್ಪಳಿಲ್ದಂಗೆ ಹೋಗಿ ಮದುವೆ ಮಾಡ್ಕೊಂಬರೋಣ. ಸೊಪ್ಪಳಿಲ್ದಂಗೆ ಹೋಗೋಣ, ಸೊಪ್ಪಳಿಲ್ದಂಗೆ ಹೋಗಿ ಮದುವೆ ಮಾಡ್ಕೊಂಬರೋಣ. ನಮ್ಮ ಅಕ್ಕಗೆ ಹೇಳೋದು ಬೇಡ. ನಿಮ್ಮ ಅಕ್ಕಗೆ ಹೇಳಲಿಲ್ಲ ಅಂದ್ರೂ ಗೊತ್ತಾಗುತ್ತಲ್ಲ ಆದಮೇಲೆ. ಆಮೇಲೆ ನೀನು ನೆನ್ಪಿರ್ತಾಳೆ ತಗ. ಪಾಪ ನಿನಗೆ ಗೊತ್ತಾಗಲ್ಲ ಮಾತಾಡೋಕ್ಕೆ, ಆಮೇಲೆ ಹೆಂಗನೋ ಆಗುತ್ತೆ. ಪಾಪ ಒಳ್ಳೇನು, ಏನು ಮಾಡ್ತೀಯ? ನಿಮ್ಮ ಅಕ್ಕಯ್ಯ ಮದುವೆ ಮಾಡಂಗೆ ಇಲ್ಲ ನಾನು. ಹೋಗ್ತೀನಿ, ಅಕ್ಕಗೆ ಅಡುಗೆ ಮಾಡೋಕ್ಕೆ ಹೇಳ್ತೀನಿ, ತಿರ್ಗಿ ಬೈತಾಳೆ. ಮತ್ತೆ ಉಂಡು ಹೋಗೋದು ಇಲ್ಲೇ ಹೋಗ್ತೀನಿ ಅಂತ ಹೇಳ್ತೀನಿ. ಪಾಪ ಎಷ್ಟು ಒಳ್ಳೆನ್ ಕಣಮ್ಮ. ಏನು ಮಾಡ್ತೀಯ? ಅವ್ರ ಅಕ್ಕಯ್ಯ ಕಾಲೇಜ್ಗೂ ಕಳಿಸ್ಲಿಲ್ಲ, ಏನಿಲ್ಲ. ಪಾಪ ಓದ ನಿನ್ನನು ಚೆನ್ನಾಗೆ ಓದ್ಬೇಕು, ನಾನು ಓದ್ತೀನಿ ಅಂತ ಹೇಳಾನು. ಪಾಪ ಎಷ್ಟು ಒಳ್ಳೆ ಹುಡುಗ ಕಣಮ್ಮ. ಒಬ್ರು ತಂಟಿಗೆ ಹೋಗಲ್ಲ, ಒಬ್ರು ಕುಡ್ ಗಲಾಟಿಗೆ ಹೋಗಲ್ಲ, ಏನಿಲ್ಲ. ಅವಳು ಅವ್ರ ಅಕ್ಕ ಮದುವೆ ಮಾಡೋಕ್ಕಾಗಲ್ಲ. ಅಯ್ಯೋ ಮದುವೆ ಮಾಡೋ ಅಂದರೆ ಪೆದ್ದ, ಅವ್ನಿಗಿನ್ನ ಯಾರು ಕೊಡ್ತಾರೆ? ತಿಳುವಳಿಕೆ ಕಮ್ಮಿ, ತಿಳುವಳಿಕೆ ಇಲ್ಲ ಅಂತ ಹೇಳ್ತಾಳೆ. ತಿಳುವಳಿಕೆ ಕಮ್ಮಿ ಅಂತಾಳೆ. ಯಾತು 100 ರೂಪಾಯಿ 500 ರೂಪಾಯಿ ಕೂಲಿ ಕೊಟ್ರು ಅದು ನಿಸ್ಕೊ ಬರೋದು ಗೊತ್ತಾಗಲ್ಲ, ಅವ್ನು ಪೆದ್ದ ಗೊತ್ತಾಗಲ್ಲ ಅಂತಾಳೆ. ಅವಳ್ದು ಏನು ಹೇಳ್ತಿರ್ತಾಳೆ? ಏನು ನಾಳೆ ಬ್ರೋಕರ್ಗೆ ಹೇಳ್ಬಿಟ್ಟಿದ್ದೀನಿ ಬಿಡೇ ಲಸ್ಮಕ್ಕ, ಹೆಣ್ಣು ಹುಡುಕ್ ಬಿಡ್ತಾರೆ ಇನ್ನೇನು. ಬ್ರೋಕರ್ಗೆ ಹೇಳಿದ್ದೀನಿ ನಾಳೆ. ಬ್ರೋಕರ್ಗೆ ಹೇಳಿದ್ರೇನು? ಮಾಡಿ ಸುಮ್ಮನೆ ಎಲ್ಲರೂ ನಮ್ಮ ಕೆರೆಗಳೆಲ್ಲ ಸೇರ್ಕೊಂಡು. ಇವಾಗೆಲ್ಲ ನಮ್ಮ ಜಯಮ್ಮನ ಬಳಗ ಎಲ್ಲ ಸೇರಿ, ನಮ್ಮ ಜಯಕೈನ ಬಳಗ, ನಾನು ನಿಂಗಜ್ಜಿ ಎಲ್ಲ ಗಿರ್ಜಮ್ಮ ಎಲ್ಲ ಸೇರ್ಕೊಂಡು, ಮಂಜಕ್ಕನು ಬರ್ತಾಳೆ, ಅವಳು ಊರಿಗೆ ಹೋಗ್ಯವಳೆ. ಎಲ್ಲ ನಮ್ಮ ಬಿಡಪ್ ಜಯಮ್ಮನ ಬಳಗ ಎಲ್ಲ ಸೇರ್ಕೊಂಡು ಇವನ್ ಮದುವೆ ಮಾಡೇ ಮಾಡ್ತೀವಿ, ಬಿಡಲ್ಲ. ನಮ್ಮನೆ ಯಾವಾಗ ಬಂತು ಲಸ್ಮಕ್ಕ? ಇವತ್ತು ಬಂದಾಳೆ, ರಜೆ ಐತಂತೆ. ಇನ್ನೊಂದು 15 ದಿನ 20 ದಿನ ಏನು ಮುಗೀತು ಅವಳದು. ಇನ್ನೊಂದು ವಾರ ಐತೆ, ಎಕ್ಸಾಮ್ ಇದಾವಂತೆ, ಇನ್ನೇನು ಮುಗೀತು ಅವಳದು ಓದೋದು. ಸರಿ ಆಯ್ತಮ್ಮ, ನಾನು ಒಂದೆರಡು ಬಟ್ಟೆ ಇದಾವೆ, ನಾನು ಒಕ್ಕಂತೀನ. ಸರಿಯಮ್ಮ ಆಯ್ತು ಹೇಳು. ಚೆನ್ನಾಗಿದ್ದಾಳೆ ಕಣೆ ನಿನ್ನ ಮಗಳು, ಅಲ್ಲೇ ಮದುವೆ ವಯಸ್ಸಿಗೆ ಬಂದವಳೆ ಲಸ್ಮಕ್ಕ. ನಮ್ಮ ಯಪ್ಪನೂ ಈ ವರ್ಷ ಮಾಡೋಣ, ಯಾರನ ಬಂದ್ರತ್ತ ಒಳ್ಳೆಯವರು ಸುಮ್ಮನೆ ಕೊಟ್ಟು ಮಾಡೋಣ ಕಣೆ ಅಂತ ಹೇಳ್ತೈತೆ ಅಮ್ಮ ಯಪ್ಪನೂ. ನಾವು ಕೊಟ್ಟು ಮಾಡ್ತೀವಿ, ಇನ್ನೇನು ಅವಳನ್ನು ಯಾರನ್ನ ಒಳ್ಳೆಯವ್ರು ನೋಡಿ ಕೊಡ್ತೀವತ್ತ. ಮಕ್ಕ ಸುಮ್ಮನೆ ಇವನಿಗೆ ಕೊಡೆ ಪೆದ್ದಗೆ ಗನ್ವಾಗ ಆಸ್ತಿ ಐತೆ ಆಸ್ತಿವಂತ ಸುಮ್ಮನೆ ಕೊಡೆ ಇವನ್ಗೇನೆ. ಇವನ್ಗೆ ಕೊಟ್ರತ್ ಗನ್ವಾಗಿ ಕೆಂಪ್ತಾನೆ ಮಾರಾಯ. ಒಳ್ಳೇನು ಒಂದು ತಿಳುವಳಿಕೆ ಕಮ್ಮಿ ಅಂಬೋದೊಂದು ಬಿಟ್ರೆ ಏನಿಲ್ಲ. ನಿನ್ನ ಮಗಳು ಹೆಂಗೆ ಅವಳೆ ಎಲ್ಲ ನೋಡ್ಕೊಂತಾಳೆ. ನಮ್ಮ ಅಯ್ಯಪ್ಪ ಒಪ್ಬೇಕಲ್ಲ ನಿಂಗಜ್ಜಿ? ಒಪ್ತಾನೆ, ನಾನೆಲ್ಲ ಹೇಳ್ತೀನಿ. ಅವನೆಲ್ಲನ ಅವ್ನಿಗೆಲ್ಲ ಹೇಳ್ತೀನಿ ನಿಮ್ಮ ಅಯ್ಯಪ್ಪಗೆ. ಅವನು ಮಸ್ತಾಗ ಆಸ್ತಿ ಐತಿ, ನಾಳೆ ದಿನ 1 ಎಕರೆ ಮಾರಿನೂ ಕೂಕೊಂಡು ನೋಡ್ಬೋದು, ಏನು ಆಸ್ತಿ ಐತಿ. ಮದುವೆ ಮಾಡಿಸ್ಬಿಟ್ರೆ ಅವಳನ್ನ ರಾದಿ ನಾವು ಹೊರ ಕೇಳಿಬೋದು. ಅವಳು ರಾದಿ ಆಸ್ತಿಗಾಗಿ ಬಂದೈದಾಳಲ್ಲ, ತಮ್ಮನ ಆಸ್ತಿಗಾಗಿನ ಅವಳನ್ನ ಹೊರಗೆ ದಬ್ಬೋದು. ಸುಮ್ಮನೆ ಕೊಟ್ಟು ಮಾಡಿಲ್ಲ ಸ್ಮಕ್ಕ, ನೀನೇನೆ ಹೇಳ್ತೀನಿ. ಯಾರ ಮಾತು ಕೇಳಕ್ಕೆ ಹೋಗ್ಬೇಡ.
ಪಾಪ ಒಳ್ಳೆ ಹುಡುಗ. ಈಗ ಬ್ರೋಕರ್ಗೆ ಹೇಳಿದ್ದೀನಿ, ಬ್ರೋಕರ್ಗೆ ಹೇಳಿದ್ರೆ ಯಾವ ಎಂತೆಂಥವೋ ತಿರ್ಗಾ ಅಲ್ಲೇವು ಓಟುನು ಪಾಪ ಎಂತೆಂಥವ್ರನ್ನ ಕೊಟ್ಟು ತಿರ್ಗಾ ಒಂದು ಜೀವನ ಹಾಳು ಮಾಡೋದಕ್ಕೆ ನಾನು ಸುಮ್ಮನೆ ನಿನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡಿಲ್ಲ ಸ್ಮಕ್ಕ ಹೇಳ್ತೀನಿ. ಅಂದರೆ 15-20 ಎಕರೆ ಸೀದಾ ಐತೆ ಒಂದು ಆಸ್ತಿ. 5 ಎಕರೆ ಅಡಿಕೆ ತೋಟನೇ ಐತೆ, ಒಂದು 5 ಎಕರೆ ತೆಂಗಿನ ತೋಟ ಐತೆ. ಏನು ಬಂದಿಲ್ಲ ಅಂದರೆ ಒಂದು ಲಕ್ಷ ರೂಪಾಯಿ, 1.5 ಲಕ್ಷ ರೂಪಾಯಿ ತೆಂಗಿನಕಾಯಿ ಬೀಳ್ತಾವೆ, ಒಂದು 5-6 ಲಕ್ಷಕ್ಕೆ ಅಡಿಕೆ ತೋಟ ಕೊಡ್ತಾರೆ. ಎಲ್ಲ ತಾಂಬ್ತಾಳೆ, ಎಲ್ಲ ತಕೊಂತಾಳೆ, ದುಡ್ಡು ಆದಾಯ ಎಲ್ಲ ನೋಡ್ತಾಳೆ. ಮದುವೆ ಮಾಡೋಕ್ಕಾಗಲ್ಲ ಇವನ ಕೈಲಿ. ಅದಕ್ಕೇನೆ ಕೊಟ್ಟು ಮಾಡೋಣ ಹೇಳು ಅಷ್ಟೇ. ನಮ್ಮ ಅಯ್ಯಪ್ಪ ಒಪ್ಪಿರೆ ನಾನೇನು ಕೊಟ್ಟು ಮಾಡ್ತಾನ, ನನಗೇನೋ ಬೋಲ್ ಇಷ್ಟ ಐತೆ. ನಾನು ನೆನ್ನೆ ಸಂಗ ಅಂದ್ಕೊಂಡು ಸುಮ್ಮನೆ ನಮ್ಮ ಅಮ್ಮನಿನ ತಿವನ್ಗೆ ಕೊಡ್ಬೋದತ್ತ, ಹೆಂಗೋ ನೆಂಟ್ರಾಗಬೇಕು ಅಂತ ನಾನು ಅತ್ತ ಸುಮ್ಮ ಕೊಡೋಣ ಅಂತ ಅನ್ಕಂಡು ಕೊಡೆ ಹೇಳ್ತೀನಿ ಲಸ್ಮಕ್ಕ. ಕೊಟ್ಟು ರಾದಿನ ಇಲ್ಲ ವಾರ ಕೇಳಿಬೇಕು ಅವಳು ಏನಂತ ಕಂಡಿದ್ದಾಳ ಅವಳು. ಮದುವೆ ಆಗಲ್ಲ, ಇವನ್ನೇನು ಮದುವೆ ಮಾಡೋದು ಬೇಡ, ಎಲ್ಲ ನಾನೇ ಆಸ್ತಿನ ತಿಂದು ಬಿಡೋಣ ಅಂತ ಇದ್ದಾಳ ಅವಳು. ನನಗೆ ಇರೋ ಎರಡು ಹುಡುಗರು ಇದೆ, ಒಂದು ಗಂಡು ಹುಡುಗ ಐತೆ. ನಾನು ಎಲ್ಲ ನನಗೆ ಆಗುತ್ತೆ ಅಂತ ಇವಳು ಅಲ್ಲಿ ಆ ಥರದ್ದು ಇಲ್ಲ ಅಲ್ಲಿ ಗಂಡನ ಮನೆಯಾಗೆ. ಅದಕ್ಕೆ ಇಲ್ಲಿ ಬಂದು ಸೇರ್ಕೊಂಡಿರೋದು. ಮಯಪ್ಪನ ಒಪ್ಸದೆ ಅಮ್ಮ ಇರೋದು. ನಮ್ಮ ಅಯ್ಯಪ್ಪ ಬರುತ್ತಲ್ಲ ಅವಾಗ ಬರ್ರಿ ನೀನು ನಿಂಗಜ್ಜಿ ಗೆದ್ದನ್ನು ಕರ್ಕೊಂಬಂದು ಹಿಂಗೆ ಕೊಟ್ಟು ಮಾಡು ರಮೇಶಣ್ಣಯ್ಯ ಅಂತೇಳಿ ಮಾತಾಡು. ಏನಂಬುತ್ತು ನೋಡ ಅನ್ನೋದಿಲ್ಲ ನಮ್ಮ ಅಯ್ಯಪ್ಪ. ಹೇಳ್ತೀನಿ ಹೇಳಿ ರಾಮೇಶಂಗೆ ನಾನೇನು ಹೇಳಿರೆ ಕೇಳ್ತಾನೆ. ಕೊಟ್ಟು ಮಾಡಲ್ಲ ಆಸ್ತಿ ಐತೆ, 1 ಎಕರೆ ಮಾರಿದೆ. ಇವತ್ತು ಬುದ್ಧಿವಂತೆ ಸುಮ್ಮನೆ ಅಂತಿಂತವ್ರನ್ನೆಲ್ಲ ತಂದೀಗ ಇವನಿಗೆ ಯಾಬ್ರು ಬೇರೆ ಯಾರು ಒಪ್ಕೊಂಬಲ್ಲ ಲಸ್ಮಕ್ಕ. ನಾನು ಹೇಳ್ತೀನಿ ಬೇರೆ ಜನ ಹೊರಗಿನ ಜನ ಅಯ್ಯೋ ಹೆಂಗೋ ಏನೋ ಅಂತಾರೆ. ನೀನಾದರೆ ಕಂಡುಂಡಿದೀಯ ಅವ್ನು ಎಂತ ನಂಬೋದು ಗೊತ್ತೈತಿ. ಸಾಕು ಹೊಲ್ದಾಗ ಅವ್ನಿಗೆ ಕೂಲಿ ಹೋಗೋದೇ ಬೇಡ, ಹೊಲ್ದಾಗೋದೇ ಸಾಕು. ಇವಳು ರಾಜ ಅವನ್ನ ಕೂಲಿ ಕಳಿಸ್ಕೊಂಡು ಮಾಡ್ತಾಳಲ್ಲ, ಅವ್ನ ತೋಟ ಐತೆ, ಹೊಲ ಐತೆ, ಸಾಕು. ತೋಟದ ದುಡ್ಡೇನೆ ನಿಮ್ಮನೆ ಜೀವನ ಮಾಡೋಕ್ಕೇನೆ 5 ಲಕ್ಷ 6 ಲಕ್ಷ ತೋಟ ಹೋಗುತ್ತೆ. ಅಡಿಕೆ ತೋಟ 1.5 ಲಕ್ಷ 2 ಲಕ್ಷ ಇದ್ರಾಗೆ ಬರುತ್ತೆ ಅಲ್ಲಿ ತೆಂಗಿನ ಗಿಡದಾಗೆ. ನುಳ್ದಿರೋದು ಕ್ಯಾತನ ರಾಗಿ ಪಾಗಿ ಬೆಳ್ಕೊಂಡು ಹೊಲ್ದಾಗ ನೋಡ್ಕೊಂಡು ಒಂದು ಎಮ್ಮೆ ಪಮ್ಮೆ ಕಟ್ಕೊಂಡು ಮನೆ ಪೂರ್ತಿ ಕಾಲಾಗಂಗೆ ಎಮ್ಮೆ ಕಟ್ಕೊಂಬದು ಬೇಡಮ್ಮ. ಸಾಕು ಹೊಲ್ದಾಗ ನೋಡ್ಕೊಂಡು ಕೂಲರ್ ನಿಕ್ಕೊಂಡು ಮಾಡಿಸ್ಬೋದಲ್ಲ. ಓದೇವಳಲ್ಲ ನಿನ್ನ ಮಗಳು, ಅದಕ್ಕಾಗಿ ಹೇಳೋದು ಕಣಿಲ್ಲ ಸ್ಮಕ. ಓದೇವಳೆ ಹೆಂಗ ಬುದ್ಧಿವಂತರಾದ್ರೆ ಇವನು ಇಂತಾನು ಅದು ದಡ್ಡು ಅಂದರೆ ಆಗಲ್ಲ. ಇಬ್ರಕ್ಕೊಬ್ರು ಬುದ್ಧಿವಂತರಾಗಬೇಕು, ಇಬ್ರಕ್ಕೊಬ್ರು ಒಂದಿಟ್ಟು ತಿಳ್ಕೊಂಡಾರಾಗಬೇಕು. ಯಾವಾರೆಲ್ಲ ತಿಳ್ದು ಇವನಿಗೆ ಒಂದಿಟ್ಟು ಕಮ್ಮಿ ಕಣೆ ಬುದ್ಧಿ. ಯಾರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತಾನೆ. ಇವಾಗ ಅವ್ರ ಅಕ್ಕ ಬೇಡ ನೋಡು ಮದುವೆ ಆಗ್ಬೇಡ ಹಿಂಗೆ ಅಂದರೆ ಹೆದರಿಕೆ ಅಂತಾನೆ. ಆಗಪ್ಪ ಅಂತ ನಾವು ಹೇಳಿರು ಆತ್ಮಿ ಅಂತಾನೆ. ಹಂಗೆ ಅವನು ಎತ್ತಲಾಗಾದ್ರೂ ಸಹಿ ಅವನು. ಒಟ್ಟಿನಲ್ಲಿ ಈಗ ಮದುವೆ ಆದರೆ ಅವನು ಹೇಳ್ದಂಗೆ ಕೇಳ್ತಾನೆ. ಅವನಿಗೆ ಹೆಂಡತಿ ಅಂಬೋದು ಅವನಿಗೂ ಆಸೆ ಐತೆ, ಮದುವೆ ಆಗ್ಬೇಕು ಅಂಬೋದು ಅವನಿಗೂ ಬೋಲ್ ಆಸೆ ಐತೆ. ನಾನು ಮದುವೆ ಆಗ್ತೀನಿ ಅಂತೀನಿ, ನಮ್ಮ ಅಕ್ಕಯ್ಯ ಕೊಡಲ್ಲ ಅಂತ ಹೇಳ್ತಾನೆ ಎಲ್ಲರ ತವನು. ನಮ್ಮ ಅಕ್ಕಯ್ಯ ಕೊಡಲ್ಲ, ನಾನು ಮದುವೆ ಆಗ್ತೀನಿ, ನಮ್ಮ ಅಕ್ಕನ ಮಗನ ಕೊಟ್ಟು ಮದುವೆ ಮಾಡಲ್ಲ ಅಂತ ಎಲ್ಲರ ಕೊಟ್ಟು ಹೇಳ್ತಾನಮ್ಮ. ಅದಕ್ಕೇನೆ ರಮೇಶಪ್ಪಗೆ ಹೇಳಿ ಮಾತಾಡಿ ಸುಮ್ಮನೆ ಕೊಡು ಸುಮ್ಮನೆ. ಅದು ವಾಸಿನ ನಾವು ಎಲ್ಲೋ ಕಂಡಿಲ್ಲೋ ತಗೊಂಡೋಗಿ ಕೊಡೋದ್ಕಿನ ಅಂದ್ರೆ ಹೊಲ ಐತಲ್ಲ, ಬಿಡಪ್ಪ ಆಸ್ತಿಲ್ಲ ಯಾತಿಲ್ಲ ಹೆಂಗೆ ಏನು ಎತ್ತ ಅಂಬಕ್ಕೆ ಹೊಲ ಐತೆ ಮನೆ ಐತೆ. ಏನು ಬಂದೈತೆ ಅವ್ನಿಗೆ ಏನು ಬಂದಿಲ್ಲ. ಆರಾಮಾಗೆ ಇರ್ಬೋದು. ಅವಳು ಬಂದವಳಲ್ಲ, ಅವಳು ಆಸ್ತಿಗಾಗಿ ನಾವು ನೋಡಿಸ್ಬೋದು ಅಂದರೆ ನಮ್ಮ ಅಮ್ಮನಿಗೆ ಕೊಟ್ಟು ಮದುವೆ ಮಾಡಿರಿ ಅವಳು ನೋಡಿಸ್ಬೋದು. ಹಂಗೆ ಮಾಡಿದ್ರೆ ಒಳ್ಳೇದಂದರೆ ಹೆಂಗೋ ನೆಂಟ್ರಾಗಬೇಕು ನಾವೂನು ಮತ್ತು ನನಗೂ ಅದೇ ಇರೋದು. ನಾವು ಅಮ್ಮನಿಗೆ ಇಲ್ಲೇ ಕೊಟ್ಟು ಹತ್ತ ನಮ್ಮನ್ನು ನೋಡ್ಕೊಂತಾಳೆ, ಅವಳು ಬತ್ತಾ ಹೋಗ್ತಾ ಇರ್ತಾಳೆ ಅಲ್ವಿ. ಮತ್ತು ಇವಾಗ ನಿನ್ಗೊಬ್ಬ ಮಗ ಇದ್ದಾನೆ, ಒಬ್ಬ ಮಗಳು. ಇನ್ನೊಬ್ಬ ಮಗಂದು ಇನ್ನೊಂದು ಬಿಟ್ಟು ಮಾಡಿರಾತ ಅವನಿನ್ನ ಸಣ್ಣ ನೀನು ಅವನೇನು ತಲೆ ಕೆಡಿಸ್ಕೊಂತೀಯ. ಫಸ್ಟು ಮಗಳದ ಒಳ್ಳೆ ಮನೆ ಸೇರ್ಸೋದು ನೋಡು. ನನಗೇನು ಬ್ರೋಕರ್ ಗೊತ್ತು ಹೇಳ್ತಿದ್ದೆ, ಆದರೆ ಏನು ಮಾಡಲಿ ಏನು ಬೇಡ ಅಂಬೋದಕ್ಕೋಸ್ಕರ ಸುಮ್ಮನೆ ಇದ್ದೀನಿ ಅಷ್ಟೇನೆ. ಇಲ್ಲಾಂದರೆ ನಾನೇನು ಹೇಳ್ತಿದ್ದೆ. ಅದಕ್ಕೆ ಸುಮ್ಮನೆ ಈಗ ಅಂತಿದ್ದ ಅಂತಂದು ಕಟ್ಟೋದಕ್ಕಿನ ನೀಲಮ್ಮ ವಾಸೆ ನೀಲಿನ ಕೊಟ್ಟು ಮದುವೆ ಮಾಡಿದೆ ಅಂತ ನಾನು ನೀಲಿಗೆ ಹೇಳಿಲ್ಲಮ್ಮ, ಹೇಳ್ತೀನದೇ. ಇಬ್ರು ಒಂದೇ ಕ್ಲಾಸ್ಮೇಟು, ಆರ್ಗೇನು ಸರಿ ಹೋಗುತ್ತೆ. ಈಗ ಮಾತಾಡ್ತಿದ್ದ ಅಮ್ಮಿ ನೀಲಿ ಅಂತೇಳಿ ಮಾತಾಡಿಸ್ತಿದ್ದೆ ಈಗ ನಮ್ಮ ಅಮ್ಮನಿನ. ಮತ್ತೆ ವಾರ್ಗೇನು ಸರಿ ಹೊತ್ಕೊಂಡಿಲ್ಲ ಸ್ಮಕ್ಕ. ಇಬ್ರೊಳಗೂ ಸುಮ್ಮನೆ ಕೊಟ್ಟು ಮಾಡೇ ಹೇಳ್ತೀನಿ. ನಿಂಗೆ ಅಜ್ಜಿ ಜಯ್ಯಕಯ್ಯ ಇಬ್ರು ನಿನ್ನ ಮಗಳನ್ನೇ ಕೊಡು ನೀಲಿನ ಅಂತ ಹೇಳ್ತಾ ಇದ್ದಾರೆ. ಅವನಿಗೂ ಅವಳಿಗೂ ವಾರ್ಗೆ ಸರಿಯಾಗುತ್ತೆ ಅಂತ ನನಗೇನೋ ಇಷ್ಟ ಐತೆ. 20 ಎಕರೆ ಹೊಲ ಐತೆ, ನಿಜವಾಗ್ಲೂ ಭಾಳ ಚೆನ್ನಾಗೇ ಇರ್ತಾರೆ. ಅವನು ಒಳ್ಳೆ ಹುಡುಗ. ನನ್ನ ಮಗಳನ್ನ ಇವತ್ತು ಕೊಟ್ಬಿಟ್ರೆ ಭಾಳ ಚೆನ್ನಾಗಿ ನೋಡ್ಕೊಂತಾನೆ. ಎಂತೆಂಥರ್ಗೋ ತಣ್ಣಗೆ ಕೊಡೋದ್ಕಿನ್ನ ಭಾಳ ಚೆನ್ನಾಗಿ ನೋಡ್ಕೊಂತಾನೆ. ಅಂದರೆ ನಮ್ಮ ಅಯ್ಯಪ್ಪನ ಒಪ್ಪಿಸ್ಬೇಕು, ಒಂದು ಸ್ವಲ್ಪ ಒಪ್ಪಿಸಿದ್ರೆ ಚೆನ್ನಾಗೇ ಇರುತ್ತೆ. ಯಾಕಂದರೆ ನನ್ನ ಮಗಳನ್ನು ಓದೇಳೆ ಬುದ್ಧಿವಂತೆ. ಆವಾಗ ಅವಳನ್ನ ರಾದಿನ ಹೊರ ಕೆಳೆಯೋಕ್ಕೆ ಚೆನ್ನಾಗಿರುತ್ತೆ. ಆಸ್ತಿಗಾಗಿ ಬಂದು ಸೇರ್ಕೊಂಡಾಳಲ್ಲ ತಮ್ಮನ ಆಸ್ತಿಗಾಗಿನ, ಆವಾಗ ಅವಳನ್ನ ಹೊರಗೆ ದಬ್ಬಕ್ಕೆ ಚೆನ್ನಾಗಿರುತ್ತೆ. ಇವಾಗ ಅವ್ರ ಅಮ್ಮಗೂ ಪಾಪ ಒಂಥರ ಏನೋ ನನ್ನ ಮಗನ ಮದುವೆ ಆಗಲಿಲ್ಲ ಎಂಬ ಚಿಂತೆನೂ ಬಗೆಹರಿದು ಬಿಡ್ತಾರೆ ಅಮ್ಮನಿಗೆ. ಅದಕ್ಕೇ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.